ಮಂಜುನಾಥ ಬಡಾವಣೆ ಹಾಗೂ ಅಂಟಕೊಳ್ಳೋರೆ ಅಲ್ಲಿ 91ರಲ್ಲಿ ಹಕ್ಕುಪತ್ರ ಕೊಟ್ಟರು ಕೆಲವು ಸಭೆ ಅಂದಿನ ಪುರಸಭೆ ಕಡೆಯಿಂದ. ಆದರೆ ಅಲ್ಲಿ ಸಾರ್ವಜನಿಕರು ಮನೆ ಕಟ್ಟಿಕೊಂಡು ನಿಂತಿದ್ದಾರೆ. ಅದಾದ ನಂತರ ನಗರಸಭೆ ನಿಧಿಯಿಂದ ಯಾವುದೇ ಸರ್ಕಾರದ ಹಣ ಇಲ್ಲದೆ ಸಾರ್ವಜನಿಕರ ಕಂದಾಯದ ಹಣದಿಂದ ರತ್ನಪುರಿ ರಸ್ತೆಯಲ್ಲಿ ಪುನಃ ಒಂದು 22 ಎಕರೆ ನಗರಸಭೆ ವತಿಯಿಂದ ಪರ್ಚೇಸ್ ಮಾಡಿದ್ರು. 22 ಅಷ್ಟೇ ಎಕರೆ ನಗರಸಭೆ ವತಿಯಿಂದ ಪರ್ಚೇಸ್ ಮಾಡಿದ್ಮೇಲೆ ಅದು ಹಂಗೆ ಉಳ್ಕೊಂಡಿತ್ತು. ಅದನ್ನು ಸುಮಾರು ಕೋಡಿ ಪಾಪಣ್ಣ ಪಾಪಣ್ಣವರು ಅಧ್ಯಕ್ಷರಾಗಿ MLA ಆದಮೇಲೆ ಆಶ್ರಯ ಸಮಿತಿ ವತಿಯಿಂದ ಅದನ್ನು 2001-2 ಸಾಲಿನಲ್ಲಿ ಕೈ ಎತ್ಕೊಂಡು ಫಲಾನುಭವಿಗಳಿಗೆ ಅರ್ಜಿ ಕಾಲ್ ಮಾಡಿದ್ರು. ಅರ್ಜಿ ಕಾಲೇಜ್ ಮಾಡಿದ್ಮೇಲೆ ಅರ್ಜಿಯೆಲ್ಲ 2002-3 ಗಂಟೆ ಪ್ರೋಸೆಸ್ ಆಯಿತು. 2004 30ನೇ ತಾರೀಕು ಜನವರಿ ತಿಂಗಳು 2004ರಲ್ಲಿ ಕೋಡಿ ಪಾಪಣ್ಣವರು ಈ ಹಕ್ಕುಪತ್ರ ಆಶ್ರಯ ಸಮಿತಿಯಲ್ಲಿ ಏನು ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ರು ಆ ಆಯ್ಕೆ ಪಟ್ಟಿನ ಜಿಲ್ಲಾಧಿಕಾರಿಗಳಿಗೆ ನೀಡಿ ಅನುಮೋದನೆ ಪಡೆದು ಜಿಲ್ಲಾಧಿಕಾರಿಗಳ ಅನುಮೋದನೆ ಪಡೆದು ಸಾರ್ವಜನಿಕ ಸಭೆ ಮಾಡಿ 870 ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡಿದ್ರು. 870 ಇಲ್ಲೇನಾಯಿತು, ನಾವು 389 ಹಕ್ಕುಪತ್ರನ ಸ್ಲಮ್ ಬೋರ್ಡ್ಗೂ ಸೈಟ್ಗಳನ್ನ ಸ್ಲಮ್ ಬೋರ್ಡ್ಗೂ ಹ್ಯಾಂಡ್ ಓವರ್ ಮಾಡಿದ್ದು. ಅವತ್ತು ವಿಜಯನಗರ ಬಡಾವಣೆ ಏನಿದೆ 389 ಆ ಬಡಾವಣೆಯಲ್ಲಿ ಆ ಸರ್ವೆ ನಂಬರಲ್ಲಿ 389 ಸೈಟ್ಗಳಿತ್ತು. ಅದನ್ನು ಸ್ಲಮ್ ಬೋರ್ಡ್ಗೂ ಹ್ಯಾಂಡ್ ಓವರ್ ಮಾಡಿದ್ವು. ಅಷ್ಟು ಮನೆ ಕಟ್ಬಿಡಿ ಬಡವ್ರಿಗೆ ಅಂತ. ಆಮೇಲೆ ನಾವು ಬಡವ್ರಿಗೆ ಅನೌನ್ಸ್ ಮಾಡಿದ್ರು ಪಾಪಣ್ಣವರು. ಬಡವರು 5,000 ಕಟ್ಟಿ 5,000 ರೂಪಾಯಿ ಕಟ್ಟಿ ಅಂತ 5,000. ಅವತ್ತರ ಪರಿಸ್ಥಿತಿ ಏನಿತ್ತು, ಬರೀ 115 ಹಕ್ಕುಪತ್ರ ಮಾತ್ರ ಕಟ್ಟಿದ್ರು. 500 ದುಡ್ಡು ಕಟ್ಟಿದ್ರು. 5,000 ರೂಪಾಯಿ ಸರ್ಕಾರ ಕಟ್ಟಬೇಕಾಗಿತ್ತು ಪ್ರೊಸೀಜರ್ ಪ್ರಕಾರ. 115 ಮನೆ ಕಟ್ಟಿದ್ರು. 115 ಮನೆ ಆಲ್ರೆಡಿ ಇಲ್ಲೇ ವಾಸ ಮಾಡ್ತಿದ್ದಾರೆ. ಅದಾದಮೇಲೆ ಉಳಿಕೆ ಹಕ್ಕುಪತ್ರಗಳು ಜನಗಳಿಗೆ ಏನು ಇಶ್ಯೂ ಮಾಡಿದ್ರು. ಅದಾದಮೇಲೆ ಅವಕ್ಕೆ ಸ್ಥಳ ಗುರುತಿಸ್ಕೊಂಡಿಲ್ಲ, ಖಾತೆ ಮಾಡ್ಕೊಳ್ಳಿಲ್ಲ, ಅವ್ರಿಗೆ ಸ್ವಾಧೀನ ಕೊಡಲಿಲ್ಲ. ಇದಾದಮೇಲೆ ಸಾರ್ವಜನಿಕರು ಪಾಪ ಅಮಾಯಕರು ಕೊಡ್ತಾರೆ ಹಕ್ಕುಪತ್ರ ಕೊಡ್ತಾರೆ ಅಂತ ಹಂಗೇ ಕಾಲ ಕಳ್ಕೊಂಡು ಬಂದರು. ಅದಾದಮೇಲೆ ಬಂದಂಥ ಯಾರು ಏನು 35 ವರ್ಷ 91ರಲ್ಲಿ ಹಕ್ಕುಪತ್ರ ಕೊಟ್ಟಿದ್ದು. 35 ವರ್ಷದಿಂದ ಬಡವರಿಗೆ ಹಕ್ಕುಪತ್ರ ಕೊಡೋ ದೃಷ್ಟಿನಲ್ಲಿ ಕೆಲಸ ಮಾಡಿ ಹಕ್ಕುಪತ್ರ ಕೊಟ್ಟರು ಕೋಡಿ ಪಾಪಣ್ಣ ಒಬ್ಬರೇ ಬಿಟ್ಟರೆ ಬೇರೆ ಯಾರು ಈ ದೃಷ್ಟಿನಲ್ಲಿ ಬಡವರ ಪರವಾಗಿ ಹಕ್ಕುಪತ್ರ ಕೊಡಬೇಕು, ಅವ್ರಿಗೆ ಬಡವರಿಗೆ ಸೈಟ್ ಕೊಡಬೇಕು ಅನ್ನೋ ಇದರಲ್ಲೇ ಇಲ್ಲ. ಜಾಗ ಇದ್ದರೂ ಸಹ ನಗರಸಭೆ ದುಡ್ಡಿಗೆ ತೆಗೆದಿರೋ ಜಾಗ ಇದ್ದರೂ ಸಹ ಅವ್ರ ಮನೆಯನ್ನೇನು ತಂದಿಲ್ಲ. ಜಾಗ ಇದ್ದರೂ ಸಹ ಬಡವರಿಗೆ ತಲುಪಿಸ್ತಾ ಇಲ್ಲ. ಈ ವಿಚಾರವಾಗಿ ನಾವು ಕಳೆದ ಒಂದು ತಿಂಗಳಿಂದ ಒಂದು ಸಭೆನೂ ಮಾಡಿದ್ರು, ಹೋರಾಟ ಮಾಡಿದ್ರು. ಜಿಲ್ಲಾಧಿಕಾರಿಗಳಿಗೂ ನಮ್ಮ ಮುನ್ಸಿಪಾಲ್ಟಿ ಆಯುಕ್ತರು ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿದ್ದೀವಿ. ಶಾಸಕರು ಹಾಲಿ ಶಾಸಕರು ನಮಗೇನು ಕೈಗೆ ಸಿಗಲಿಲ್ಲ. ಅವ್ರ ಕಚೇರಿನಲ್ಲಿ ಅವ್ರಿಗೂ ಸಹ ಮನವಿ ಪತ್ರ ಕೊಟ್ಟು ಎಲ್ಲ ಕೊಟ್ಟಿದ್ದೀವಿ. ಅದಾದಮೇಲೆ ಇವತ್ತು ಗಂಟ ಏನೋ ಮಾಡ್ತಾರೆ ಆ ದೃಷ್ಟಿನಲ್ಲಿ ಅಂದರೆ ಯಾರು ಏನು ಅದ್ರ ಬಗ್ಗೆ ಚರ್ಚೆನೇ ಇಲ್ಲ. ನಾವು 4 ಬಾರಿ ನಗರಸಭೆಗೆ ತಂದು ಜಿಲ್ಲಾಧಿಕಾರಿಗಳ ವಿವರ ಕೊಟ್ಟಿದ್ದೀವಿ, MLA ಅವ್ರಿಗೆ ಕೊಟ್ಟಿದ್ದೀವಿ ಅಂತ ಬರೀ ಹೇಳ್ತಾರೆ ಹೊರತು ಅದು ಇನ್ನೂ ನಮಗೆ ಏನೂ ಆಗಿಲ್ಲ. ಆ ದೃಷ್ಟಿನಲ್ಲಿ ನಾವು ಉಗ್ರ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈಗಲಾದರೂ ಸಹ ಮಾನವೀಯತೆ ದೃಷ್ಟಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳು, ರಾಜಕಾರಣಿಗಳು ಯಾರೇ ಇರಲಿ ಇನ್ಮೇಲಾದ್ರೂ ಆ ಬಡವರ ಪರವಾಗಿ ಗಮನ ಹರಿಸಿ ಬಡವರಿಗೆ ಆಗಿರ್ತಕ್ಕಂಥ ಅನ್ಯಾಯನ ಸುಮಾರು 8,000-9,000 ನಿವೇಶನ ರೈತರಿದ್ದಾರೆ. 870 ಹಕ್ಕುಪತ್ರ ಈಗಾಗಲೇ ಕೊಟ್ಟಿದ್ದೀವಿ. ನಿವೇಶನ ರೈತರ ಪಟ್ಟಿ ಇದೆ, 8-9 ಸಾವಿರ ಇದೆ. ಅವ್ರು ಯಾರಿಗಾದರೂ ಹಕ್ಕುಪತ್ರ ಕೊಡೋಕ್ಕೆ ಗಮನ ಹರಿಸ್ಬೇಕು. ಗಮನ ಹರಿಸ್ತಾ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸಮಿತಿ ವತಿಯಿಂದ ಸಾರ್ವಜನಿಕರು ಮತ್ತು ಫಲಾನುಭವಿಗಳು ಹಕ್ಕುಪತ್ರ ಪಡೆದಿರೋರು ಎಲ್ಲರೂ ಒಟ್ಟುಗೂಡಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ನಿಮ್ಮ ಬಳಿ ಬಂದಿದ್ದೀವಿ.